ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಉತ್ತರ ರಾಮಾಯಣದ ವಾಲ್ಮೀಕಿ ಆಶ್ರಮ, ಲವಕುಶ ಜನನ, ಬಾಲ್ಯತನ ಮಕ್ಕಳೊಡನೆ ರಾಮನ ಸಂಗಮ ನಡೆದಿರುವಂತಹ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಈ ಪ್ಲೇಸು ಯಾವುದು ಮತ್ತೆ ತುಂಬ ದೂರ ಇರಬೇಕು ಅಂತ ಅನ್ಕೋಬೇಡಿ. ಈ ಜಾಗ ಬರೀ ಬೆಂಗಳೂರಿಂದ 97 ಕಿಲೋಮೀಟರ್ಸ್ ಆಗುತ್ತೆ. ಅದು ಮುಳಬಾಗಿಲಿನಿಂದ 15 ಕಿಲೋಮೀಟರ್ಸ್ ದೂರದಲ್ಲಿ ಈ ಜಾಗ ಇರುತ್ತೆ. ಅದು ಯಾವುದು ಅಂದರೆ ಆವನಿ ಬೆಟ್ಟ. ಈ ಆವನಿ ಬೆಟ್ಟ ಕೋಲಾರ ಜಿಲ್ಲೆಯಲ್ಲಿರೋ ಮುಳಬಾಗಿಲಿನಿಂದ 15 ಕಿಲೋಮೀಟರ್ ಇದೆ. ಕೋಲಾರಿಂದ 30 ಕಿಲೋಮೀಟರ್ ಆಗುತ್ತೆ. ಈ ಆವನಿನ ಮೊದಲು ಹೇಮಾಗ್ನಿ ಅಂತ ಕರೀತಾ ಇದ್ರು. ಈಗ ಕಾಲಘಟ್ಟಕ್ಕೆ ಇದು ಆವನಿ ಅಂತ ಹೆಸರು ಬಂದಿದೆ. ಈ ಆವನಿಯಲ್ಲಿ ನಾವು ಬೆಟ್ಟದ ಕೆಳಗಡೆ ರಾಮಲಿಂಗೇಶ್ವರ ಗ್ರೂಪ್ ಆಫ್ ಟೆಂಪಲ್ಸ್ನ ನೋಡಿಕೊಂಡು ಬೆಟ್ಟ ಹತ್ಕೊಂಡು ಸೀತಾದೇವಿನ ದರ್ಶನ ಪಡ್ಕೊಂಡು ಅಲ್ಲಿಂದ ಬರೀ 8 ಕಿಲೋಮೀಟರ್ ದೂರದಲ್ಲಿ ಇರುವ ತುಂಬ ಹಳೆಯ ದೇವಸ್ಥಾನ ಆಗಿರುವ ವಿರೂಪಾಕ್ಷ ದೇವಸ್ಥಾನನ ಹೆಂಗೆ ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಕವರ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನಾವು ಅವನಿಗೆ ಹೋಗೋದಕ್ಕೆ ಫಸ್ಟ್ ನಾವು ಬೆಂಗಳೂರಿಂದ ಕೋಲಾರ್ಗೆ ರೀಚ್ ಆಗಬೇಕು. ಕೋಲಾರ್ಗೆ ಹೋಗೋದಕ್ಕೆ ನಮಗೆ ಬಸ್ಸಸ್ಸು ಬೆಂಗಳೂರು ಟರ್ಮಿನಲ್ 3 ಸಿಗುತ್ತೆ. ಬೆಂಗಳೂರಿಂದ ಕೋಲಾರ್ಗೆ 68 ಕಿಲೋಮೀಟರ್ಸ್ ಇದೆ. ಬಸ್ಸಲ್ಲಿ 85 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೋಡಿ, ನಾವಿವಾಗ ಕೋಲಾರ್ಗೆ ರೀಚ್ ಆಗಿದ್ದೀವಿ. ಅವನಿಗೆ ಹೋಗೋದಕ್ಕೆ ನಮಗೆ ಡೈರೆಕ್ಟ್ ಬಸ್ಸಸ್ಸು ಕೋಲಾರ್ ಬಸ್ ಸ್ಟಾಪಿಂದನೇ ಸಿಗುತ್ತೆ. ಕೋಲಾರಿಂದ 1 ಅವರ್ಗೆ ಒಂದು ಅವನಿಗೆ ಬಸ್ಸಸ್ಸು ಇರುತ್ತೆ. ಕೋಲಾರಿಂದ ಅವನಿಗೆ ಹೋಗೋದಕ್ಕೆ 29 ಕಿಲೋಮೀಟರ್ಸ್ ಇದೆ. ಬಸ್ಸಲ್ಲಿ ಒಬ್ಬರಿಗೆ 33 ರುಪೀಸ್ನ ಚಾರ್ಜ್ ಮಾಡ್ತಾರೆ. ತುಂಬ ಜನ ಅವನಿಗೆ ಹೋಗೋದಕ್ಕೆ ಮುಳಬಾಗಿಲಿಗೆ ಹೋಗ್ತಾರೆ. ಅಲ್ಲಿಂದ ತುಂಬ ಬಸ್ ಫೆಸಿಲಿಟಿ ಇದೆ ಅಂದ್ಬಿಟ್ಟು ಅಲ್ಲಿಗೆ ರೀಚ್ ಆಗ್ತಾರೆ. ಬಟ್ ಕೋಲಾರಿಂದ ಸಹ 1 ಅವರ್ಗೆ ಒಂದು ಬಸ್ಸು ನಮಗೆ ಸಿಗುತ್ತೆ. ನೀವು ಇನ್ ಕೇಸ್ ಮುಳಬಾಗಿಲಿಗೆ ಹೋಗಬೇಕು ಅಂದರೆ ಬೆಂಗಳೂರಿಂದ 140 ರೂಪಾಯಿನ ಕೊಟ್ಟು ಹೋಗಬೇಕಾಗಿರುತ್ತೆ. ನೀವು ಕೋಲಾರಲ್ಲೇ ಇಳ್ಕೊಂಡ್ರೆ ಅಂದರೆ ಬರೀ 85 ರುಪೀಸಲ್ಲಿ ಕೋಲಾರ್ಗೆ ರೀಚ್ ಆಗಿ ಅಲ್ಲಿಂದ 33 ರುಪೀಸಲ್ಲಿ ನೀವು ಆವನಿನ ರೀಚ್ ಆಗಿರ್ತೀರ. ಸೊ ನೀವು ಹೋಗಬೇಕಾದ್ರೆ ಈ ಮಿಸ್ಟೇಕ್ನ ಮಾಡಬೇಡಿ. ನೀವು ಕೋಲಾರಲ್ಲೇ ಇಳ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅಂದರೆ ನಿಮಗೆ ಆವನಿಗೆ ಬಸ್ಸು ಸಿಗುತ್ತೆ. ರೋಡು ತುಂಬಾ ಚೆನ್ನಾಗಿದೆ. 1 ಅವರ್ ಜರ್ನಿ ಯಾವ ರೀತಿ ಹೋಗುತ್ತೆ ಅಂತಲೇ ನಮಗೆ ಗೊತ್ತಾಗಲ್ಲ. ನೋಡಿ, ನಾವಿವಾಗ ಆವನಿನ ರೀಚ್ ಆಗಿದ್ದೀವಿ. ಬಸ್ ನಮ್ಮನ್ನ ದ್ವಾರದ ಮುಂದೆನೇ ಸ್ಟಾಪ್ ಮಾಡ್ತಾರೆ. ನಿಮಗೆ ಮೊದಲೇ ತಿಳಿಸಿರೋ ಹಾಗೆ ನಾವಿಲ್ಲಿ ರಾಮಲಿಂಗೇಶ್ವರ ಗ್ರೂಪ್ ಆಫ್ ಟೆಂಪಲ್, ಬೆಟ್ಟ ಹತ್ಕೊಂಡು ಸೀತಾದೇವಿಯ ದರ್ಶನ ಪಡ್ಕೊಂಡು ಮತ್ತೆ ಇಲ್ಲಿಂದ ಬರೀ 8 ಕಿಲೋಮೀಟರ್ ದೂರದಲ್ಲಿ ಇರುವ ವಿರೂಪಾಕ್ಷ ದೇವಸ್ಥಾನ ಸಹ ನೋಡ್ತೀವಿ. ಮೊದಲು ನಾವು ಬೆಟ್ಟ ಹತ್ಕೊಂಡು ಸೀತಾದೇವಿಯ ದರ್ಶನ ಪಡ್ಕೊಳ್ಳೋಣ. ಅದಾದ್ಮೇಲೆ ಬೆಟ್ಟದ ಕೆಳಗಡೆ ಇರುವ ರಾಮಲಿಂಗೇಶ್ವರ ದೇವಾಲಯಕ್ಕೆ ಹೋಗೋಣ. ಈ ಬೆಟ್ಟದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಇರುತ್ತೆ. ಈ ಬೆಟ್ಟದಲ್ಲಿ ನಾವು 660 ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ನಮ್ಮ ಭಾರತದಲ್ಲಿ ಸೀತಾದೇವಿಗೆ ನಿರ್ಮಿಸಲ್ಪಟ್ಟಿರುವ ದೇವಾಲಯಗಳನ್ನ ನೋಡಕ್ಕೆ ಸಿಗೋದು ತುಂಬಾ ಕಡಿಮೆ. ಅದರಲ್ಲಿ ಒಂದು ಈ ಆವನಿ ಬೆಟ್ಟ ಆಗಿದೆ. ಅದರಲ್ಲಿ ಈ ಕ್ಷೇತ್ರ ಸೀತಾದೇವಿ ಲವಕುಶರಿಗೆ ಜನ್ಮ ಕೊಟ್ಟಿರುವಂತಹ ಪವಿತ್ರವಾದ ಸ್ಥಳ ಇದಾಗಿದೆ. ಈ ಸ್ಥಳವನ್ನ ವಾಲ್ಮೀಕಿ ಮಹರ್ಷಿಯ ಆಶ್ರಮ ಅಂತಾನೂ ಹೇಳ್ತಾರೆ. ವನವಾಸ ಮುಗಿದ ನಂತರ ರಾಮ, ಲಕ್ಷ್ಮಣ ಹಾಗೂ ಸೀತೆ ಅವರ ರಾಜ್ಯಕ್ಕೆ ಹಿಂತಿರುಗುತ್ತಾರೆ. ಆದ್ರೆ ರಾಮನಿಗೆ ತನ್ನ ರಾಜ್ಯದ ನಾಗರಿಕರ ಕೋರಿಕೆಗಳನ್ನ ಕೇಳಬೇಕಾಗಿರುವಂತಹ ಪರಿಸ್ಥಿತಿ ಬಂದಾಗ ರಾಮನು ಲಕ್ಷ್ಮಣನಿಗೆ ಆಜ್ಞೆಯನ್ನು ಕೊಟ್ಟು ಸೀತಾದೇವಿಯನ್ನು ಕಾಡುಪಾಲು ಮಾಡುತ್ತಾನೆ. ಆ ಸಮಯದಲ್ಲಿ ಸೀತಾದೇವಿಗೆ ಆಶ್ರಯವನ್ನು ಕೊಟ್ಟಿದ್ದು ವಾಲ್ಮೀಕಿ ಮಹರ್ಷಿಗಳು. ಅವರು ಈ ಅವನಿ ಬೆಟ್ಟದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಇದ್ರು. ರಾಮನು ಸೀತಾದೇವಿಯನ್ನು ಕಾಡುಪಾಲು ಮಾಡಿದಾಗ ಸೀತಾದೇವಿ ಗರ್ಭಿಣಿಯಾಗಿದ್ದರು. ಇಲ್ಲಿ ಬಂದ ನಂತರ ಸೀತಾದೇವಿ 2 ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟರು. ಅವರೇ ಲವ, ಕುಶ. ಈ 2 ಮಕ್ಕಳ ಜವಾಬ್ದಾರಿಯನ್ನು ವಹಿಸಿಕೊಂಡದ್ದು ಮತ್ತೆ ಅವರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದ್ದು ಈ ವಾಲ್ಮೀಕಿ ಮಹರ್ಷಿಗಳು. ಸೀತಾದೇವಿಯು ಈ ಬೆಟ್ಟದಲ್ಲಿ ಜನ್ಮವನ್ನು ಕೊಟ್ಟ ಕಾರಣ ಈಗಲೂ ಅನೇಕ ಜನರು ಮಕ್ಕಳಿಲ್ಲದ ದಂಪತಿಗಳು ಬಂದು ಇಲ್ಲಿ ಸೀತಾದೇವಿಯಲ್ಲಿ ಹರಕೆಯನ್ನು ಹೊತ್ತು ಹೋಗುತ್ತಾರೆ. ಅನೇಕ ವಿಷಯಗಳು ಇಲ್ಲಿ ಸೀತಾದೇವಿ ವಾಸಿಸಿದ್ರು
ಮತ್ತು ಲವಕುಶ ಇಲ್ಲಿ ಹುಟ್ಟಿದರು ಅಂತ ತಿಳಿಸುತ್ತೆ. ಅದರಲ್ಲಿ ಒಂದು ಈ ಸೀತಾದೇವಿಯವರ ಮನೆ. ಇಲ್ಲಿ ನಾವು ಸೀತಾದೇವಿ ಪೂಜಿಸಲ್ಪಟ್ಟಿರುವ ಶಿವಲಿಂಗನ ನೋಡ್ತೀವಿ. ಅದರ ಜೊತೆ ಇಲ್ಲಿ ಇರೋದನ್ನ ಸೀತಾದೇವಿ ಉಪಯೋಗಿಸುತ್ತಿದ್ದ ಪಾತ್ರೆಗಳು ಎಂದು ಹೇಳುತ್ತಾರೆ. ಈ ಪಾತ್ರೆಗಳನ್ನ ಸಾಮಾನ್ಯ ಜನರು ತೊಳೆಯುತ್ತಾರೆ ಅಂದ್ಬಿಟ್ಟು ಆಂಜನೇಯ ಈ ದೊಡ್ಡ ಗಾತ್ರದ ಬೆಟ್ಟವನ್ನ ಹಿಮ್ಮುಖ ಮಾಡಿ ಇಟ್ಟರು ಎಂದು ಹೇಳುತ್ತಾರೆ. ಹರಕೆಯನ್ನು ಹೊತ್ತುವವರು ಇಲ್ಲಿರುವ ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಬೆಟ್ಟ ಹತ್ಕೊಂಡು ಸೀತಾದೇವಿಯನ್ನ ದರ್ಶನ ಪಡ್ಕೊಂಡು ಹರಕೆಯನ್ನು ಹೊತ್ಕೊಂಡು ಹೋಗ್ತಾರೆ. ಲವಕುಶರಿಗೆ 12 ವರ್ಷ ವಯಸ್ಸಿರಬೇಕಾದ್ರೆ ರಾಮನು ಅಶ್ವಮೇಧ ಯಾಗ ಮಾಡುತ್ತಾನೆ. ಅಶ್ವಮೇಧ ಮಾಡುವ ಕುದುರೆ ಈ ಅವನಿ ಬೆಟ್ಟದಲ್ಲಿ ಬಂದು ಹುಲ್ಲನ್ನು ತಿನ್ನೋದನ್ನ ನೋಡಿದ ಲವಕುಶ ಆ ಕುದುರೆಯನ್ನ ಕಟ್ಟಿ ಹಾಕುತ್ತಾರೆ. ಕುದುರೆಯ ಹಿಂದೆ ಬಂದ ಲಕ್ಷ್ಮಣ, ಭರತ, ಶತ್ರುಘ್ನ ಈ ಲವಕುಶ ಕೈಯಲ್ಲಿ ಯುದ್ಧ ಮಾಡಿ ಸೋತು ಹೋಗುತ್ತಾರೆ. ಅದಾದ ನಂತರ ಶ್ರೀರಾಮನೇ ಸ್ವಯಂ ಈ ಅಶ್ವಮೇಧ ಕುದುರೆಯನ್ನ ಬಿಡಿಸ್ಕೊಳ್ಳೋದಕ್ಕೆ ಬಂದಾಗ ಶ್ರೀರಾಮ ಹಾಗೂ ಅವರ ಮಕ್ಕಳಾದ ಲವಕುಶರ ನಡುವೆ ಘೋರ ಯುದ್ಧ ನಡೆಯುತ್ತೆ. ಯುದ್ಧ ಮುಗಿಯುವುದಕ್ಕಿಂತ ಮುಂಚೆನೆ ವಾಲ್ಮೀಕಿ ಅವರು ಬಂದು ಲವಕುಶ ಜನನ ರಹಸ್ಯವನ್ನು ತಿಳಿಸ್ತಾರೆ. ಈ ಬೆಟ್ಟದಲ್ಲಿರುವ ಸೀತಾದೇವಿಯ ಮನೆಯ ಪಕ್ಕದಲ್ಲಿ ಏಕಾಂತರಾಮನ ಮಂದಿರ ಇದೆ. ಇಲ್ಲಿ ವಾಲ್ಮೀಕಿ ಅವರು ಶ್ರೀರಾಮನಿಗೆ ಈ ರಹಸ್ಯವನ್ನು ತಿಳಿಸುತ್ತಾರೆ. ಅದಾದ ಮೇಲೆ ಸೀತಾದೇವಿ ರಾಮನಿಗೆ ಅವರ ಇಬ್ಬರ ಮಕ್ಕಳಾದ ಲವಕುಶರನ್ನು ಒಪ್ಪಿಸಿ ತಾನು ರಾಜ್ಯಕ್ಕೆ ಹಿಂದೆ ಬರಲು ಇಷ್ಟಪಡುತ್ತಿಲ್ಲ ಎಂದು ತಿಳಿಸುತ್ತಾಳೆ. ನಂತರ ಸೀತಾದೇವಿ ಭೂದೇವಿಯನ್ನು ಪ್ರಾರ್ಥಿಸಿ ತನಗೆ ಅಂತಿಮ ಆಶ್ರಯ ನೀಡಬೇಕೆಂದು ತಿಳಿಸುತ್ತಾಳೆ. ಭೂದೇವಿಯು ತನ್ನ ಮಡಿಲಲ್ಲಿ ಸೇರಿಸಿಕೊಳ್ಳುತ್ತಾರೆ. ಆಗ ಶ್ರೀರಾಮನಿಗೆ ಅವರು ಮಾಡಿದ ತಪ್ಪು ಅರಿವಿಗೆ ಬಂದು ಅವನಿ ಬೆಟ್ಟದ ಬುಡದಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜಿಸುತ್ತಾರೆ. ಸ್ವಯಂ ಶ್ರೀರಾಮನೇ ನಿರ್ಮಿಸಿರುವ ಲಿಂಗವನ್ನ ಮುಂದೆ ನಾವು ನೋಡೋ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಇದೆ. ನಾವಿವಾಗ ಸೀತಾದೇವಿನ ದರ್ಶನ ಪಡ್ಕೊಂಡು ಈಗ ಬೆಟ್ಟನ ಇಳ್ಕೊಂಡು ಹೋಗಿ ರಾಮಲಿಂಗೇಶ್ವರ ಗ್ರೂಪ್ ಆಫ್ ಟೆಂಪಲ್ಸ್ಗೆ ಹೋಗ್ತಾ ಇದ್ದೀವಿ. ಈ ವಿಶಾಲವಾದ ಮುಖ್ಯ ದೇವಾಲಯವನ್ನು ಪ್ರಸಿದ್ಧ ನೊಳಂಬ ದೊರೆ ಮಹೇಂದ್ರನ ತಾಯಿಯಾದಂತಹ ದೇವಬರಸಿಯು ನಿರ್ಮಿಸಿದ್ದಾರೆ ಎಂದು ಹೇಳ್ತಾರೆ. ಈ ರಾಮಲಿಂಗೇಶ್ವರ ಗ್ರೂಪ್ ಆಫ್ ಟೆಂಪಲ್ಸ್ ಒಳಗಡೆ ರಾಮೇಶ್ವರ ದೇವಾಲಯ, ಲಕ್ಷ್ಮೇಶ್ವರ, ಭರತೇಶ್ವರ, ಶತ್ರುಘ್ನೇಶ್ವರ, ರಾಮಾಂಜನೇಯ ಹಾಗೂ ಪಾರ್ವತಿಯ ದೇವಾಲಯಗಳನ್ನು ನೋಡ್ತೀವಿ. ನಾವು ರಾಮಲಿಂಗೇಶ್ವರ ದೇವಾಲಯದಲ್ಲಿ ನೋಡೋ ಶಿವಲಿಂಗನ ಸ್ವಯಂ ರಾಮನೇ ನಿರ್ಮಿಸಿದ್ದು ಎಂದು ನಿಮಗೆ ಆಗಲೇ ತಿಳಿಸಿದ್ದೆ. ಈ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಶ್ರೀರಾಮನು ಮಾತ್ರ ಮಾಡಿದ ತಪ್ಪು ಅರಿವಾಗಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಲ್ಲ. ಇಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನರು ಸಹ ಅವರು ಮಾಡಿದ ತಪ್ಪು ಅಂದರೆ ಚಿಕ್ಕ ಮಕ್ಕಳ ಆದ ಲವಕುಶರ ಜೊತೆ ಯುದ್ಧವನ್ನು ಮಾಡಿದ ಕಾರಣ ಅವರು ಸಹ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರು ಮಾಡಿದ ಪಾಪವನ್ನು ಕಳೆದುಕೊಂಡ್ರು. ಈ ದೇವಾಲಯವನ್ನು ನೊಳಂಬ ದೊರೆಯ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಿದರೆ ಆದರೂ ಮುಂದಿನ ಶತಮಾನದಲ್ಲಿ ಈ ಪ್ರಾಂತ್ಯವನ್ನು ಆಳಿದ ವಿಜಯನಗರದ ಅರಸರು ಮೊದಲಾದವರು ಆಡಳಿತಾದಿ ಈ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ. ಹೆಚ್ಚುವರಿ ನಿರ್ಮಾಣಗಳು ಸಹ ಮಾಡಿದ್ದಾರೆ. ಈ ಪ್ರಾಂತ್ಯವನ್ನು ಆಳಿದ ಅರಸರು ಜೀರ್ಣೋದ್ಧಾರವನ್ನು ಕೈಗೊಂಡ ಕಾರಣ ನಾವು ಈಗ 1000 ವರ್ಷಗಳ ಹಳೆಯದಾದ ದೇವಾಲಯಗಳನ್ನು ಇನ್ನೂ ನಾವು ನೋಡಲು ನಮಗೆ ಸಿಗ್ತಿದೆ. ಈ ದೇವಾಲಯದ ಎರಡೂ ಕಡೆನೂ ನಾವು ತೀರ್ಥಗಳನ್ನು ನೋಡ್ತೀವಿ. ಒಂದು ಬ್ರಹ್ಮ ತೀರ್ಥ, ಮತ್ತೊಂದು ಕಶ್ಯ ತೀರ್ಥ. ಇದನ್ನ ನೋಡಿಕೊಂಡು ನಾವು ಈ ರಾಮಲಿಂಗೇಶ್ವರ ದೇವಾಲಯದ ಸ್ವಲ್ಪ ದೂರದಲ್ಲಿ ನಮಗೆ ಶೃಂಗೇರಿ ಮಠ ಸಿಗುತ್ತೆ. ಇಲ್ಲಿ ಮಧ್ಯಾಹ್ನ ನಿತ್ಯ ಅನ್ನದಾಸೋಹ ಭವ ಇರುತ್ತೆ. ಈ ಅನ್ನದಾನ ಟೈಮಿಂಗ್ಸ್ ನೋಡೋದಾದರೆ ಮಧ್ಯಾಹ್ನ 12:30ಯಿಂದ 3 ಗಂಟೆ ತನಕ ಇರುತ್ತೆ. ನಾವು ಈಗ ಅವನಿ ಬೆಟ್ಟದಲ್ಲಿ ಸೀತಾದೇವಿನ ದರ್ಶನ ಪಡ್ಕೊಂಡು ಬೆಟ್ಟ ಇಳಿದು ರಾಮಲಿಂಗೇಶ್ವರ ದೇವಾಲಯ ಸಹ ನೋಡಿಕೊಂಡು ಈಗ ನಾವು ಅವನಿ ಬೆಟ್ಟದಿಂದ 8 ಕಿಲೋಮೀಟರ್ ದೂರದಲ್ಲಿ ಇರುವ ವಿರೂಪಾಕ್ಷ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ಅವನಿ ಬೆಟ್ಟದಿಂದ ವಿರೂಪಾಕ್ಷಗೆ ಹೋಗೋದಕ್ಕೆ ನಮಗೆ ಬಸ್ಸಸ್ಸು ಸಿಗುತ್ತೆ ಮತ್ತು ಆಟೋ ಫೆಸಿಲಿಟಿ ಸಹ ಇರುತ್ತೆ.
ನಾವು ಕೋಲಾರಿಂದ ಅವನಿಗೆ ಬಂದಿರೋ ಬಸ್ಸೇ ನಮಗೆ ವಿರೂಪಾಕ್ಷಗೆ ಸಹ ಹೋಗುತ್ತೆ. ನೀವು ಇಲ್ಲಿಂದ ವಿರೂಪಾಕ್ಷಗೆ ಹೋಗೋದಕ್ಕೆ ಬಸ್ಸಲ್ಲಾದ್ರೂ ಹೋಗ್ಬೋದು, ಇಲ್ಲ ಅಂದ್ರೆ ಆಟೋದಲ್ಲಾದ್ರೂ ಹೋಗ್ಬೋದು. ಆಟೋದಲ್ಲಿ ಒಬ್ಬರಿಗೆ 20 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ದೇವಾಲಯವನ್ನು 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಿದ್ದಾರೆ. ಈ ದೇವಾಲಯದ ವಿಶೇಷ ಏನು ಅಂದ್ರೆ ಗರ್ಭಗುಡಿಯಲ್ಲಿರುವ ಶಿವಲಿಂಗ ದಿನಕ್ಕೆ 3 ಬಾರಿ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ. ಈ ದೇವಾಲಯದ ಕಂಪ್ಲೀಟ್ ಇನ್ಫಾರ್ಮೇಶನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಈ ವಿರೂಪಾಕ್ಷ ದೇವಾಲಯವನ್ನ ನೋಡಿಕೊಂಡು ಇಲ್ಲಿಂದ ನೀವು ಕೋಲಾರ್ಗಾದ್ರೂ ರಿಟರ್ನ್ ಹೋಗ್ಬೋದು, ಇಲ್ಲ ಅಂದ್ರೆ ವಿರೂಪಾಕ್ಷ ದೇವಾಲಯದಿಂದ ಮುಳುಬಾಗಿಲಿಗೆ ಬರೀ 5 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ನೀವು ಬಸ್ಸಲ್ಲಾದ್ರೂ ಹೋಗ್ಬೋದು, ಇಲ್ಲ ಅಂದ್ರೆ ಆಟೋದಲ್ಲಿ ಬರೀ 10 ರೂಪೀಸ್ನ ಚಾರ್ಜ್ ಮಾಡ್ತಾರೆ, ನೀವು ಅದರಲ್ಲಾದ್ರೂ ಹೋಗ್ಬೋದು. ನೀವು ಮುಳುಬಾಗಿಲಿಗೆ ಹೋದ್ರಿ ಅಂದ್ರೆ ಮುಳುಬಾಗಿಲಿಂದಾನೇ ನಿಮಗೆ ಡೈರೆಕ್ಟ್ ಬೆಂಗಳೂರಿಗೆ ಬಸ್ಸಸ್ಸು ಸಿಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.